Hello, I am Maya, the Mahindra Artificial Intelligence Architecture, and I'm here to make your world a better place. I'm the fastest automotive mind in the world. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಎಕೆಗೆ ನಿಮ್ಮೆಲ್ಲರಿಗೂ ಎಕೆಸ್ ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡಿದ ಹಾಗೇನೆ ಮಹೇಂದ್ರದವರು ಎರಡು ಎಲೆಕ್ಟ್ರಿಕ್ ಕಾರ್ಗಳನ್ನು ಲಾಂಚ್ ಮಾಡಿದ್ದಾರೆ. ಒಂದು ಬಂದ್ಬಿಟ್ಟು 6E ಅಂತ XEV, 6E ಅಂತ ಇನ್ನೊಂದು 9E ಅಂತ. 6E ಸ್ಟ್ಯಾಂಡ್ಸ್ ಫಾರ್ ಸೆಕ್ಸಿನೋ ಇಲ್ಲ 6E ಅಂತಾನೆ ಕರಿತಾ ಇದಾರೋ ಗೊತ್ತಿಲ್ಲ. ಬಟ್ ಎರಡು ಕಾರು ಕೂಡ ನೋಡೋದಕ್ಕೆ ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್ ಆಗಿದೆ. ಒಂಥರ ಲೇಟೆಸ್ಟ್ ಲ್ಯಾಂಬರ್ಗಿನಿ ಇನ್ಸ್ಪೈರ್ಡ್ ಡಿಸೈನ್ ಆಗಿದೆ. ಒಳಗಡೆ ಎಲ್ಲ ನೀವು ನೋಡೋದಾದ್ರೆ ಫುಲ್ಲಿ ಏರ್ಕ್ರಾಫ್ಟ್ ಇನ್ಸ್ಪೈರ್ಡ್ ಡಿಸೈನ್ನ ಕೊಟ್ಟಿದ್ದಾರೆ ಕ್ಯಾಬಿನ್ಸ್ಗಳಿಗೆ. ಕಾರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಇರುವಂಥ ಪ್ರಾಬ್ಲಮ್ಗಳೇನು ಅಂತ ಅಂದರೆ ರೇಂಜ್ನ ಮೇಂಟೈನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಎಲೆಕ್ಟ್ರಿಕ್ ಕಾರ್ಗಳು ತುಂಬ ಸೇಲ್ ಆಗೋದಕ್ಕೆ ಅಥವಾ ಜನ ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಿದ್ದು ರೀಸನ್ಸ್ ಅದೇನೆ. ಇನ್ ಕೇಸ್ ಏನಾದ್ರೂ ಲಾಂಗ್ ಡಿಸ್ಟೆನ್ಸ್ನ ಕವರ್ ಮಾಡಬೇಕು ಅಂತ ಅಂದರೆ 200-300 ಕಿಲೋಮೀಟರ್ಸ್ ಕೊಡೋ ಕಾರ್ಗಳು ಪೇಪರ್ಸ್ ಮೇಲೆ ಅದಿದ್ರೂ 500 ಕಿಲೋಮೀಟರ್ ಅಂತ. ಕಾರ್ ಆಕ್ಚುಯಲ್ ರೇಂಜ್ ಇದ್ದಿದ್ದು 400 ಕಿಲೋಮೀಟರ್ಸ್ ಇಲ್ಲ 300 ಕಿಲೋಮೀಟರ್ಸ್ಗಳು ಇದ್ದಿದ್ದು ಅಷ್ಟೇನೆ. ಇವಾಗ 6E ಅಲ್ಲಿ ಬಂದ್ಬಿಟ್ಟು MIDC P1 ಆ್ಯಂಡ್ P2 ಮಾಡೆಲ್ಸ್ಗಳಂತ ಎರಡಿದೆ. ಇದು 682 ಕಿಲೋಮೀಟರ್ಸ್ ರೇಂಜ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ಸೂಪರ್ ಕ್ಲೈಮ್ಡ್ ಮೈಲೇಜ್ ಅಂತ ಹೇಳ್ಬೋದು. ಹಾಗೆಯೇ 9E ಅಂತ ಏನು ವೇರಿಯಂಟ್ ಇದೆ, 79 ಕಿಲೋವಾಟ್ಸ್ ಅಡ್ವಾನ್ಸ್ಡ್ LEP ಬ್ಯಾಟ್ರಿ ಪ್ಯಾಕ್ ಜೊತೆ ಬರ್ತಾ ಇರುವಂಥ ಕಾರ್ ಬಂದ್ಬಿಟ್ಟು 656 ಕಿಲೋಮೀಟರ್ ರೇಂಜನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಲಿಥಿಯಂ ಬ್ಯಾಟ್ರಿಗಳು ತುಂಬಾ ಎಕ್ಸ್ಪೆನ್ಸಿವ್. ಯಾವಾಗ ಅಂತಂದ್ರೆ ರಿಪ್ಲೇಸ್ಮೆಂಟ್ ಬಂದಾಗ. ಇವಾಗ ಲಿಥಿಯಂ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಅಥವಾ ವಾರಂಟಿ ಬಗ್ಗೆ ತಲೆ ಕೆಡಿಸ್ಕೊಬೇಕು ಅಂತ ಇಲ್ಲ. ಯಾರು ಫಸ್ಟ್ ರಿಜಿಸ್ಟರ್ಡ್, ಅದೊಂದು ಕ್ಯಾಚಿ ಪಾಯಿಂಟ್ ಆಗಿದೆ. ಇನ್ ಕೇಸ್ ಏನಾದರೂ ನೀವು ಕಾರ್ ಸೇಲ್ ಮಾಡಿದ್ರೆ ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ನಿಮಗೆ ಅಪ್ಲೈ ಆಗೋದಿಲ್ಲ. ಯಾರು ಫಸ್ಟ್ ರಿಜಿಸ್ಟರ್ಡ್ ಪ್ರೈವೇಟ್ ರಿಜಿಸ್ಟರ್ಡ್ ಓನರ್ ಇರ್ತೀರಾ ಅವ್ರಿಗೆ ಲೈಫ್ ಟೈಮ್ ವಾರಂಟಿ ಮಹೇಂದ್ರ ಕೊಡ್ತಾ ಇದೆ. ಈ ಒಂದು ವಾರಂಟಿ ಓನ್ಲಿ 79 ಕಿಲೋವ್ಯಾಟ್ ಮತ್ತೆ 59 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ಸ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಹಾಗಾಗಿ ಈ ಕಾರನ್ನ ಒಮ್ಮೆ ನೀವೇನಾದ್ರೂ ಮಾರಿದ್ರೆ, ಓನರ್ಶಿಪ್ ಚೇಂಜ್ ಏನಾದರೂ ಆಯಿತು ಅಂತ ಅಂದರೆ ಈ ಒಂದು ಬ್ಯಾಟ್ರಿಗೆ 10 ಇಯರ್ಸ್ ಇಲ್ಲ 2 ಲ್ಯಾಕ್ ಕಿಲೋಮೀಟರ್ಗೆ ಯಾವುದಾದ್ರೂ ಫಸ್ಟ್ ಬರುತ್ತೆ, ವಿಚ್ ಎವರ್ ಕಮ್ಸ್ ಅರ್ಲಿಯರ್, ಅದು ಅಪ್ಲೈ ಆಗುತ್ತೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕಾರು 3-in-1 ಇಂಟಿಗ್ರೇಟೆಡ್ ಪವರ್ ಟ್ರೈನ್ ಡಿಲಿವರಿಂಗ್ ಅಪ್ ಟು 210 ಕಿಲೋವೋಲ್ಟ್ಸ್ ಪವರ್. ಯಪ್ಪ, ಅಂದ್ರೆ ಇದ್ರ ಸ್ಪೀಡ್ ಬಂದ್ಬಿಟ್ಟು 0-100 ಹಾರ್ಡ್ಲಿ 6.7 ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ. ಮತ್ತೆ 6.7 ಸೆಕೆಂಡ್ ಅಲ್ಲಿ ರೀಚ್ ಆಗೋದು 6E ಆದ್ರೆ 9E ಬಂದ್ಬಿಟ್ಟು 6.8 ಸೆಕೆಂಡ್ ಅಲ್ಲಿ. ಏನ್ 0.1 ಸೆಕೆಂಡ್ ಡಿಫ್ರೆನ್ಸ್ ಇದೆ, ಬಟ್ ಅಲ್ಟಿಮೇಟ್ಲಿ ಎಕ್ಸ್ಟ್ರೀಮ್ ಫಾಸ್ಟ್ ಇವಿ. ಮತ್ತೆ ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ಅಂದರೆ 20-80% ಅಂಡರ್ 20 ಮಿನಿಟ್ಸ್. 175 ಕಿಲೋವರ್ಟ್ಸ್ ಫಾಸ್ಟ್ ಚಾರ್ಜಿಂಗ್ ಏನಾದರೂ ನಿಮ್ಗೆ ಸಿಗುತ್ತೆ ಯಾವುದಾದ್ರೂ ಚಾರ್ಜಿಂಗ್ ಸ್ಟೇಷನಲ್ಲಿ ಅಂತ ಅಂದರೆ, ನೀವು ಇನ್ನ ಮೊಬೈಲ್ ಚಾರ್ಜು ಕೂಡ ಇಲ್ಲ, ನಿಮ್ಮ ಐಫೋನ್ ಕೂಡ 1 ಅವರ್ ಆಗುತ್ತೆ. ನಮ್ಮ ಆಂಡ್ರಾಯ್ಡ್ ಫೋನ್ಸ್ಗಳು ಸೂಪರ್ ಆಫ್ ಚಾರ್ಜ್ ಇದ್ರೂ ಕೂಡ 30 ಮಿನಿಟ್ಸ್ ತೊಗೊಳುತ್ತೆ 0-100 ಬರೋದಕ್ಕೆ. ಈ ಒಂದು ಬ್ಯಾಟ್ರಿ ಪ್ಯಾಕ್ 20-80% ರೆಡಿ ಆಗೋದಕ್ಕೆ 400 ಕಿಲೋಮೀಟರ್ ಇಲ್ಲ 300 ಕಿಲೋಮೀಟರ್ ರೇಂಜ್ಗೆ ರೆಡಿ ಆಗೋದಕ್ಕೆ ಹಾರ್ಡ್ಲಿ 20 ಮಿನಿಟ್ಸ್. ಸೂಪರ್ 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 ಡೂಪರ್ ಎಕ್ಸೈಟಿಂಗ್ ಆಗಿದೆ ಈ ಫೀಚರ್ಸು. ಐಲಿಂಗ್ ಫ್ರಂಟ್ ಸಸ್ಪೆನ್ಷನು, ಫೈಲಿಂಗ್ ರಿಯರ್ ಇಂಡಿಪೆಂಡೆಂಟ್ ಸಸ್ಪೆನ್ಷನು ಮತ್ತು ಇಂಟೆಲಿಜೆಂಟ್ ಸೆಮಿ ಆಕ್ಟಿವ್ ಡಂಪರ್ಸ್ಗಳಿದೆ. ಬ್ರೇಕ್ ಬೈ ವೈರ್ ಟೆಕ್ನಾಲಜಿ ವಿತ್ ದಿ ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ ಬೂಸ್ಟರ್ IEB ಇಂಪ್ಲಿಮೆಂಟ್ ಆಗಿದೆ. ಹೈ ಸೂಪರ್ ಸ್ಟೇರಿಂಗ್ ವಿತ್ ವೇರಿಯಬಲ್ ಗಿಯರ್ ರೇಷಿಯೋ ದಟ್ ಎನೇಬಲ್ಸ್ ಟೈಟ್ TCD ಆಫ್ 10 meters. ಕಾರ್ ಸಾಫ್ಟ್ವೇರ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇದರಲ್ಲಿ ಸೂಪರ್ ಡೂಪರ್ ಆಗಿರುವಂಥ ಫೀಚರ್ಸ್ಗಳಿದೆ, ಎಷ್ಟು ಹೇಳಿದ್ರು ಸಾಲದು. ಒಳಗಡೆ ನಾನು ಹೇಳಿದಾಗ್ಲೇ ಅಡಾಸ್ ಲೆವೆಲ್ 2 ಬರ್ತಿದೆ, ಮಲ್ಟಿ ಡ್ರೈವ್ ಮೋಡ್ಸು, ರೇಂಜ್ ಎವ್ರಿ ಡೇ ಮತ್ತು ರೇಸ್ ಮೋಡ್ಸ್ಗಳು ಕೂಡ ಎನೇಬಲ್ ಆಗಿದೆ. ಸೋನಿಕ್ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ 16 ಸ್ಪೀಕರ್ಸ್, ಹಾರ್ಮನ್ ಮತ್ತು ಕಾರ್ಡನ್ ಸೌಂಡ್ ಸಿಸ್ಟಮ್ ಅನ್ನು ಎನೇಬಲ್ ಮಾಡಿದ್ದಾರೆ ವಿತ್ ಡೋಲ್ಬಿ ಆಟಮ್ಸ್. ಇನ್ಫಿನಿಟಿ ರೂಫ್ ಇದೆ, ಕಲರ್ ಕೂಡ ಚೇಂಜ್ ಆಗುತ್ತೆ ಮೂಡಕ್ಕೆ ತಕ್ಕ ಹಾಗೆ. ನೀವು ಟಚ್ ಮಾಡಿದ್ರೆ ರೂಫ್ ಕಲರ್ಸ್ ಚೇಂಜ್ ಆಗುತ್ತೆ. ಹಿಂದೆ ಇನ್ಸ್ಪೈರ್ಡ್ ಸ್ಪಾಲರ್ಸ್ಗಳಿದೆ. ಇನ್ನಷ್ಟು ವಿಡಿಯೋಸ್ಗಳನ್ನ ನಾನು ಯಾವಾಗ ರಿವ್ಯೂ ಮಾಡ್ತೀನಿ ಆ ದಿನ ತಗೊಂಡ್ಬರ್ತೀನಿ. ಇಲ್ಲಿಗೆ ಇವತ್ತಿಗೆ ಇಷ್ಟು ಹೇಳಿದ್ದೀನಿ. ಹಾಗೆ ಒಂದು ಲಾಸ್ಟ್ ವಿಚಾರ, ಪ್ರೈಸ್ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ಅಂದರೆ 6E ಮತ್ತು 9E ಎರಡು ಡಿಫ್ರೆಂಟ್ ಪ್ರೈಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 6E ಸ್ಟಾರ್ಟ್ಸ್ ಫ್ರಮ್ 18.90 lakhs, 9E ಸ್ಟಾರ್ಟ್ಸ್ ಫ್ರಮ್ 21.90 lakhs.
ಇನ್ನಷ್ಟು ಏನು ಫೀಚರ್ಸ್ಗಳಿದೆ, ಏನು ಸ್ಪೆಸಿಫಿಕೇಶನ್ಸ್ ಇದೆ, ಎಕ್ಸೆಸರೀಸ್ ಕಾಸ್ಟ್ ಏನು, ಅದೆಲ್ಲದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು ಅದನ್ನು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಇಂಥದ್ದೊಂದು ಮಿಸ್ ಆಗಿದೆ ಅಂತ ಅಂದರೆ ಅದನ್ನು ಕೂಡ ತಿಳಿಸ್ಕೊಡಿ. ಇಷ್ಟು ಹೇಳ್ತಾ ನಾನು ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಬರ್ತೀನಿ. ತುಂಬ ಸೂಪರ್ ಡೂಪರ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಫೀಚರ್ಸ್, ಫ್ಯಾಂಟಸಿಗಳನ್ನು ಎತ್ಕೊಂಡ್ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ.